ಮೇಡಮ್ ನಮಸ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ್ದೀರಿ, ತಮ್ಮ ಸೇವಾ ರೂಪದ ನೃತ್ಯವನ್ನು ಇಲ್ಲಿ ಕೊಟ್ಟಿದ್ದೀರಿ ಮೇಡಮ್. ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಒಂದು ತಂಡದ ಒಂದು ಬಗ್ಗೆ ಹೇಳಿ? ನಾವು ಶ್ರೀ ಶಾರದಾ ನೃತ್ಯಾಲಯದಿಂದ ಬರ್ತಾ ಇರೋದು, ಶಂಕರಪುರ. ಪ್ರತಿ ವರ್ಷ ನಾವು ಇಲ್ಲಿಗೆ ಬರ್ತೇವೆ ನೃತ್ಯ ಸೇವೆಯನ್ನು ಮಾಡಲಿಕ್ಕಂತ. ಬಹಳ ಸಂತೋಷ ಆಗುತ್ತೆ. ಈ ಒಂದು ದಿನಕ್ಕೋಸ್ಕರ, ಮಹಾಶಿವರಾತ್ರಿಯ ದಿನಕ್ಕೋಸ್ಕರ ನಾವು ಕಾಯ್ತಾ ಇರ್ತೇವೆ. ನೃತ್ಯಾದಿ ದೇವತೆ ನಟರಾಜ, ಆ ನಟರಾಜನನ್ನು ಆರಾಧಿಸುವಂಥದ್ದು ನಾವು ನಾಟ್ಯದ ರೂಪದಿಂದ. ಹಾಗಾಗಿ ಈ ನೃತ್ಯ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಕಲಾಶಾಲೆಯ ತಂಡ ಬಹಳ ಅಂದರೆ ನಾವು ತುಂಬ ಭಾಗ್ಯವಂತರು ಅನ್ನೋ ಥರ ನಾವು ಅನ್ನಿಸ್ತಾ ಇದೆ ನಮಗೆ. ದೇವರ ದರ್ಶನವನ್ನು ಮಾಡಿದ್ರ? ದೇವರ ದರ್ಶನವನ್ನು ಮಾಡಿದ್ವಿ, ಗಂಗಾ ಜಲವನ್ನು ಕೂಡ ಅರ್ಪಣೆ ಮಾಡಿದ್ವಿ ದೇವರಿಗೆ. ಅಂದರೆ ಬೇರೆ ದೇವಸ್ಥಾನದಲ್ಲಿ ನಮಗೆ ಗರ್ಭಗುಡಿಯ ಒಳಗಡೆ ಹೋಗಿ ಅಭಿಷೇಕ ಮಾಡುವಂತಹ ಒಂದು ಅವಕಾಶ ಇರುವುದಿಲ್ಲ. ಹೌದು, ಈ ದೇವಸ್ಥಾನದಲ್ಲಿ ಗರ್ಭಗುಡಿಯ ಒಳಗಡೆ ಹೋಗಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವಂತಹ ಒಂದು ಪುಣ್ಯ ಗಳಿಗೆ ಅಂತ ಹೇಳಬಹುದು. ಹೇಗೆ ಅನ್ನಿಸ್ತಾ ಇದೆ? ಅದೇ ಮಹತ್ಭಾಗ್ಯ. ಬಹಳ ರೋಮಾಂಚನವಾಗುತ್ತೆ. ಮತ್ತು ಹಾಗೆ ಏನಂತಂದರೆ ಬಹಳ ದಿನಗಳ ಸಾಧನೆ, ಶ್ರದ್ಧೆ, ಭಗವಂತನಲ್ಲಿ ಪ್ರೀತಿ ಇರೋದ್ರಿಂದ ಈ ಒಂದು ಸೌಲಭ್ಯ ಪರಮಾತ್ಮ ಕಲ್ಪಿಸಿಕೊಟ್ಟಿದ್ದಾನೆ ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ಈ ಶಿವರಾತ್ರಿ ಹಬ್ಬದ ದಿವಸ ಅದನ್ನು ನಮ್ಮ ಮೇಡಮ್ ಕೃಪೆಯಿಂದ, ಭಗವಂತನ ಕೃಪೆಯಿಂದ ನಮಗೆಲ್ಲರಿಗೂ ಇಲ್ಲಿ ಬಂದು ನೃತ್ಯ ಸೇವೆ ಮಾಡಿ ನಟರಾಜನ ಆಶೀರ್ವಾದ ಪಡೆದಿರೋದು ಶಿವರಾತ್ರಿ ದಿವಸ ತುಂಬ ಸಂತೋಷವಾಗಿದೆ. ನೀವೆಷ್ಟು ಬಾರಿ ಬರ್ತಾ ಇರೋದು? ನಾವು ಈಗಾಗಲೇ ಸುಮಾರು ವರ್ಷದಿಂದ ಬರ್ತಾ ಇದ್ದೇವೆ. ಎಷ್ಟು ಸಲ ಸೇವೆ ಮಾಡಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ಸೇವೆ ಮಾಡಬೇಕು, ಇವ್ರ ಜೊತೆ ಇರಬೇಕು, ಭಗವಂತನ ಜೊತೆ ಇರಬೇಕು ಅನಿಸುತ್ತೆ. ಅದರಲ್ಲೂ ಈ ಜ್ಯೋತಿರ್ಲಿಂಗದಲ್ಲಿ ಬಂದರೆ ನಾವು ಪ್ರತಿ ಒಂದೊಂದು ಜ್ಯೋತಿರ್ಲಿಂಗಕ್ಕೆ ಭಾರತದ ಒಂದೊಂದು ಮೂಲೆಗೆ ಹೋಗ್ತೇವೆ. ಆದರೆ ಇಲ್ಲಿ ಮಾತ್ರ 12 ಜ್ಯೋತಿರ್ಲಿಂಗನೂ ಒಂದೇ ಜಾಗದಲ್ಲಿ ಸಿಕ್ಕೋದ್ರಿಂದ ಈ ಶಿವರಾತ್ರಿ ದಿವಸ ಈ ಜಾಗನ ದರ್ಶನ ಮಾಡಿದ್ರೆ 12 ಜ್ಯೋತಿರ್ಲಿಂಗ ಕೂಡ ದರ್ಶನ ಮಾಡಿ ತುಂಬ ಭಾಗ್ಯ, ಮನಸ್ಸು ತೃಪ್ತಿ ಆಗತ್ತೆ. ಎಷ್ಟು ಜನರನ್ನು ನಿಮ್ಮ ಈ ಒಂದು ತಂಡದಲ್ಲಿ ಕರ್ಕೊಂಡು ಬಂದಿದ್ದಾರೆ? ಇವತ್ತು ನಮ್ಮ ತಂಡದಲ್ಲಿ 11 ಮಕ್ಕಳು ಭಾಗವಹಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಮಕ್ಕಳು ಬಂದು ಭಾಗವಹಿಸ್ತಾ ಇರ್ತಾರೆ. ನೃತ್ಯ ಸೇವೆಯನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಇವತ್ತು ಎಷ್ಟು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಾ? ಇವತ್ತು ಇದು ಮೊದಲನೇ ಕಾರ್ಯಕ್ರಮ. ನಿನ್ನೆ ಒಂದು ಕಾರ್ಯಕ್ರಮ ಇತ್ತು. ಈ ನಾಳೆ ಬೆಳಗಿನ ಜಾವ 4 ಗಂಟೆಗೆ ಒಂದು ಕಾರ್ಯಕ್ರಮ ಬೇರೆ ಇನ್ನೊಂದು ದೇವಸ್ಥಾನದಲ್ಲಿದೆ. ಎಷ್ಟು ಗಂಟೆಗೆ ಬಂದಿದ್ದೀರಿ ಮೇಡಮ್? ನಾವು 4 ಗಂಟೆಗೆ ಬಂದ್ವಿ ಸರ್. ಇಲ್ಲಿಗೆ 4:15 ನಮ್ಮ ಕಾರ್ಯಕ್ರಮ ಇತ್ತು. 4 ಗಂಟೆಗೆ ಇಲ್ಲಿಗೆ ಬಂದಿದ್ದೀವಿ. ಧನ್ಯವಾದ. ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.